ಇನ್ನು ಮಧ್ಯಪ್ರಾಚ್ಯದಲ್ಲಿ ನಿಲ್ತಾ ಇಲ್ಲ ಈ ಒಂದು ಸಂಘರ್ಷ. ಖತಾರ್ ಇಂಧನ ಘಟಕಗಳ ಮೇಲೆ ಇರಾನ್ ಕೂಡ ಭೀಕರವಾಗಿ ದಾಳಿ ಮಾಡ್ತಾ ಇದೆ. ಇರಾನ್ ನಡೆಸಿರುವಂತಹ ಭೀಕರ ದಾಳಿಗೆ ಅನಿಲ ಘಟಕಗಳು ನಲುಗಿ ಹೋಗ್ತಾ ಇದ್ದಾವೆ. ತೈಲ ಘಟಕಗಳ ದುರಸ್ತಿಗೆ ಕನಿಷ್ಠ 3 ರಿಂದ 5 ವರ್ಷ ಬೇಕು ಎಲ್ಲವೂ ಕೂಡ ರಿಕವರ್ ಆಗಕ್ಕೆ. ತೀವ್ರ ನೋವನ್ನ ತಂದಿದೆ ಅಂತ ಹೇಳಿ ಸಾದ್ ಅಲ್ ಕಾಬಿ ಹೇಳ್ತಾ ಇರುವಂತದ್ದು. ದಾಳಿಯಿಂದ ಜಾಗತಿಕ ಅನಿಲ ಪೂರೈಕೆಯಲ್ಲಿ ಭಾರೀ ವ್ಯತ್ಯಾಸ ಆಗುತ್ತೆ ಅನ್ನೋ ಭೀತಿ ಶುರುವಾಗ್ತಾ ಇದೆ. ಈಗ ದೀರ್ಘಕಾಲದ ಒಪ್ಪಂದಗಳ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಬಹುದು. ಈಗ ಸದ್ಯಕ್ಕೆ ಏನು ಇರಾನ್ ಮಾಡಿರುವಂತಹ ದಾಳಿಯಿಂದ ತೈಲ ಸಂಸ್ಕರಣಾ ಘಟಕಗಳು ನಾಶ ಆಗಿದೆಯಲ್ಲ, ಇದು ವಾಪಸ್ಸು ರಿಕವರಿ ಆಗಬೇಕು, ಎಲ್ಲವೂ ಕೂಡ ಆಸ್ ಯೂಶುವಲ್ ನಾರ್ಮಲ್ ಆಗಬೇಕು ಅಂತಂದ್ರೆ 3 ರಿಂದ 5 ವರ್ಷ ಸಮಯ ಬೇಕು. The attack happened at 3:46. The first call we had from an American official was at 3:56, which is 10 minutes after the attack. And after that, President Trump has spoken with His Highness the Emir. He condemned the attack, and the U.S. government position that they have no knowledge about the attack nor any coordination about it until it started to happen. Now, when they got the alert, when the alert has reached us, that's an information that I don't know right now. What I know that the official channels that we have with the US got notified by the US. ಇಲ್ಲಿ ಇರಾನ್ ನಡೆಸಿರುವಂತಹ ಭೀಕರ ದಾಳಿಯಿಂದ ಎಷ್ಟೆಲ್ಲ ಸರ್ವನಾಶ ಆಗ್ತಾ ಇದೆ. ಇಫ್ ಇನ್ ಕೇಸ್ ಈ ಒಂದು ದಾಳಿ ಹೀಗೆ ಮುಂದುವರೆದ್ರೆ ಜಾಗತಿಕ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ನಷ್ಟ ಆಗುತ್ತೆ. ಅದಾದ ನಂತರ ಎಲ್ಲ ಎಫೆಕ್ಟ್ ಕೂಡ ಆಗುತ್ತೆ, ಬೇರೆ ಬೇರೆ ದೇಶಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ದೀರ್ಘಕಾಲದ ಪೂರೈಕೆಗಳಲ್ಲಿ ಭಾರಿ ವ್ಯತ್ಯಾಸ ಕೂಡ ಕಂಡು ಬರಬಹುದು ಅಂತ ಹೇಳಿ ಈಗ ಸೌದಿ ಅರೇಬಿಯಾಗೂ ಕೂಡ ಒಂದು ರೀತಿಯಾಗಿ ಭಯ ಶುರುವಾಗಿದೆ ಈಗ. ಹಾಗಾಗಿ ಕೆಲವೊಂದು ಖತಾರ್ ಇಂಧನ ಘಟಕಗಳನ್ನು ಈಗ ದಾಳಿ ಏನು ಮಾಡ್ತಾ ಇದೆ ಟಾರ್ಗೆಟ್ ಮಾಡಿಕೊಂಡು ಇರಾನ್, ಇದರಿಂದ ಬೇಸತ್ತು ಭಾರಿ ನೋವು ತಂದಿದೆ ಈ ವಿಚಾರ ಅಂತ ಇಲ್ಲಿನ ಸಾದ್ ಅಲ್ ಕಾಬಿ ಹೇಳ್ತಾ ಇರುವಂಥದ್ದು. ತುಂಬಾ ನೋವು ತಂದಿದೆ ಈ ವಿಚಾರ. ಹೀಗೆ ಏನಾದರೂ ದಾಳಿ ಮುಂದುವರೆದ್ರೆ ಜಾಗತಿಕ ಮಟ್ಟದಲ್ಲಿ ಎಲ್ಲವೂ ಕೂಡ ನಷ್ಟ ಆಗುತ್ತೆ, ಬಹಳಷ್ಟು ಪೆಟ್ಟು ಬೀಳುತ್ತೆ, ಬಹಳಷ್ಟು ವ್ಯತ್ಯಾಸ ಕೂಡ ಆಗುತ್ತೆ ಅಂತ ಹೇಳಿ ಇದೀಗ ಹೇಳ್ತಾ ಇರುವಂಥದ್ದು. ಈಗಾಗಲೇ 21 ದಿನ ಮುಗಿದೋಗಿದೆ ಈ ಒಂದು ಯುದ್ಧ ಆರಂಭ ಆಗಿ. ಆದರೂ ಕೂಡ ಯುದ್ಧ ನಿಲ್ಲೋ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. 21 ದಿನನೋ ಅಥವಾ 1 ತಿಂಗಳೋ 2 ತಿಂಗಳೋ ಎಷ್ಟು ದಿನ ನಡೆಯುತ್ತೆ, ಎಷ್ಟು ತಿಂಗಳು ನಡೆಯುತ್ತೆ, ಅಥವಾ ಎಷ್ಟು ವರ್ಷನೇ ನಡೆಯುತ್ತೆ ಅಂತ ಹೇಳಿ ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿ ಏನಾದರೂ ಯುದ್ಧಗಳು ಮುಂದುವರೆದ್ರೆ ಆಲ್ಮೋಸ್ಟ್ ಬಹಳಷ್ಟು ವ್ಯತ್ಯಾಸ ಬರುತ್ತೆ ರಾಷ್ಟ್ರ ಮಟ್ಟದಲ್ಲಿ ಅಂಥೇಳಿ ಇದೀಗ ಇಲ್ಲಿನ ಸೌದಿಯ ನಾಯಕರು ಹೇಳ್ತಾ ಇರುವಂಥ ಒಂದು ಮಾತು. ಅದರಲ್ಲೂ ಕೂಡ ಬಹಳಷ್ಟು ನೋವು ತಂದಿದೆ ಈ ವಿಚಾರ ಅಂತ ಹೇಳ್ತಿದ್ದಾರೆ.